ಡೈಲಿ ಬೆಳಗ್ಗೆ ಎದ್ದು ಹಾಸ್ಪಿಟಲ್ಗೆ ಹೋಗೋದು ಬರೋದು ಇದೇ ವ್ಲಾಗ್ಸ್ ಅನ್ನ ಅಪ್ಲೋಡ್ ಮಾಡ್ತಿದ್ದೆ. ಆದ್ರೆ ಇವತ್ತು ಒಂದ್ ದಿವಸ ರಜೆ ಹಾಕಿ ಎಲ್ಲೆಲ್ಲಿ ಹೋಗಿದ್ದೆ ಅಂತ ಈ ವ್ಲಾಗ್ ಅಲ್ಲಿ ಹೇಳ್ತೀನಿ. ಇದು ಫ್ಯಾಮಿಲಿ ಟ್ರಿಪ್ ಆಗಿದ್ದು ಮುಂಜಾನೆ 4 ಗಂಟೆಗೆ ಮನೆ ಬಿಟ್ವಿ. ಎಕ್ಸಾಕ್ಟ್ 7 ಗಂಟೆಗೆ ಹೈವೇ ಪಕ್ಕದಲ್ಲಿರೋ ಒಂದು ರೆಸ್ಟೋರೆಂಟ್ ಅಲ್ಲಿ ಬ್ರೇಕ್ಫಾಸ್ಟ್ ಕಾಫಿ ಎಲ್ಲ ಮುಗಿಸ್ಕೊಂಡ್ವಿ. ಅಂಡ್ ಡೇ 1 ಫಸ್ಟ್ ಸ್ಪಾಟ್ ಯಾವ್ದಾಗಿತ್ತು ಅಂತಂದ್ರೆ ಲೇಪಾಕ್ಷಿ ಟೆಂಪಲ್. ಅಂಡ್ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಇದು ನಮ್ಮ ಬಾಸ್ ಹನುಮಾನಿನ ಫುಟ್ ಪ್ರಿಂಟ್ ಅಂತ ಹೇಳ್ತಾರೆ. ಈ ದೇವಸ್ಥಾನ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಆಗಿರುತ್ತೆ. ನಾವಿಲ್ಲಿ ಬೆಳಗ್ಗೆ 8 ಗಂಟೆಗೆ ರೀಚ್ ಆಗಿದ್ವಿ. ಈ ಪ್ಲೇಸ್ ತುಂಬಾನೇ ಪೀಸ್ಫುಲ್ ಆಗಿತ್ತು. ಒಂದು ಕಾಫಿ ಬ್ರೇಕ್ ತಗೊಂಡು ಡ್ರೈವ್ ಮಾಡ್ತಾ ನಾವು ಕರ್ನಾಟಕ ಬಾರ್ಡರ್ ಅನ್ನೇ ಕ್ರಾಸ್ ಮಾಡ್ಬಿಟ್ಟಿದ್ವಿ. ಎಸ್, ನಾವೀಗ ಆಂಧ್ರ ಪ್ರದೇಶನ ಒಂದು ಹೋಟೆಲ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ವಿ. ನಮ್ಮ ಸೆಕೆಂಡ್ ಸ್ಪಾಟ್ ಬಂದು ಪಂಚಮುಖಿ ಹನುಮಾನ್ ಟೆಂಪಲ್ ಆಗಿತ್ತು. ಅಂಡ್ ಇಲ್ಲಿರೋ ರಾಕ್ ಬಂದು ಕೆಳಗಡೆ ಇರೋದು ಬೆಡ್, ಅದ್ರ ಮೇಲೆ ಪಿಲ್ಲೋ ಅಂಡ್ ಅದ್ರ ಮೇಲೆ ಹನುಮಾನ್ ಮಲ್ಗಿರ್ತಾರೆ ಅಂತ ಸ್ಟೋರೀಸ್ ಎಲ್ಲಾನು ಹೇಳ್ತಿದ್ರು. ಕೇಳೋದಕ್ಕೆ ಅಂಡ್ ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿತ್ತು. ಏನಪ್ಪಾ ಸ್ನೇಹ ಸಡನ್ ಆಗಿ ದೇವಸ್ಥಾನಗಳನ್ನ ವ್ಲಾಗ್ಸ್ ಅಲ್ಲಿ ತೋರಿಸ್ತಿದ್ದಾಳೆ ಅಂತ ನೀವ್ ಅನ್ಕೊಂತಿರ್ಬೋದು. ಬಟ್ ನನಗಿದ್ದಂತ ಒಂದು ಸ್ಟ್ರೆಸ್ಫುಲ್ ಆದ ಸಿಚುವೇಶನ್ ನಲ್ಲಿ ಈ ಒಂದು ಟೆಂಪಲ್ ಬ್ರೇಕ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಅಂಡ್ ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದಾಯ್ತು. ಎಸ್, ನಾನಿವತ್ತು ಬಂದಿರೋದು ಮಂತ್ರಾಲಯದಲ್ಲಿರೋ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಈ ಪ್ಲೇಸ್ಗೆ ಕಾಲಿಡ್ತಿದ್ದಂಗೆನೆ ಆ ಫುಲ್ ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತಿತ್ತು. ಇಲ್ಲೇ ಒಂದ್ ದಿವಸ ಸ್ಟೇ ಆಗಿ ನೆಕ್ಸ್ಟ್ ಡೇ ದರ್ಶನ ಮಾಡಿದ್ದು. ಅದನ್ನ ನಾನು ಡೇ 2 ವ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಬಾಯ್.